ಹಸಿವಿನ ಕೆಗ್ಗಟ್ಟು ಬಿಸಿಲಿನಲ್ಲಿ ದಾರಿ ನಡೆದು ಬಸವಳಿದ ಪಥಿಕ ಫಲಭರಿತ ಮಾಮರ ಕಂಡು ಬಾಯಲ್ಲಿ ನೀರು ಹೊಡೆದು ಆಸೆ ಅಕ್ಕರಿಸಿದರು. ಅದು ಯಾರ ತೋಟದ ಫಲವು? ನೆರಳಾಸರಸಿ ಫಲ ಕೀಳ ಬಯಸಿದರೆ ತೋಟದೊಣೆಯ ಡೊನ್ನೆ ಏಡಿಗೆ ಬೆನ್ನು ಹಣ್ಣಾದಿತ್ತು ಎನ್ನುವ ನಾನುಡಿಯಂತೆ ಶರ್ಮೆಯನ್ನು ಪ್ರೀತಿಸಿ ಮದುವೆಯಾಗಿ ಬಂದಾಗಿನಿಂದ ಈ ಮನೆಯಲ್ಲಿ ಇರಸು ಮುರುಸಿನ ವಾತಾವರಣ. ಒಂದು ಕಡೆ ಜನ್ಮ ಕೊಟ್ಟ ತಂದೆ ತಾಯಿಗಳು, ಮತ್ತೊಂದು ಕಡೆ ಪ್ರೀತಿಯಿಂದ ಮುತ್ತು ಕೊಟ್ಟ ಬಂದ ಸತಿ. ಶರ್ಮಿಳನ ಅಂಗ ಸೌಂದರ್ಯಕ್ಕೆ ಬೆರಗಾಗಿ ಅವಳು ನನ್ನ ಮಹಾರಾಣಿಯಾಗಿ ಮಾಡಿಕೊಂಡು ಬಂದಿದ್ದೇನೆ. ಏನೇ ಆಗ್ಲಿ ಅವಳು ಈ ಮನೆಯಲ್ಲಿ ಮಹಾರಾಣಿಯಾಗಿ ಮೆರೆಯಬೇಕೆನ್ನುವುದೇ ನನ್ನ ಆಸೆ. ಶರ್ಮಿಳಾ, ಏ ಶರ್ಮಿಳಾ, ಕೆಲಸ ಮಾಡಕ್ಕೂ ಬಿಡ್ತಾ ಇಲ್ಲಲ್ರಿ ನೀವು. ಯಾಕ್ರಿ ಇಷ್ಟೊಂದು ಕೋಪ ನಿಮ್ಗೆ? ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾನೇ ಕೆಲಸ ಮಾಡ್ಬೇಕು ಈ ಮನೆಯಲ್ಲಿ. ನಿಮ್ಮಪ್ಪ ನಿಮ್ಮಮ್ಮ ಕುಂತು ಉಣ್ತಾರ ಅಷ್ಟೇ. ಅದಕ್ಕೊಂದು ಸಮಯ ಸಂದರ್ಭ ನೋಡಿ, ಅದಕ್ಕೊಂದು ಉಪಾಯ ನಾನು ಮಾಡ್ತೀನಿ ಚಿನ್ನ. ಯಾಕೆ ಚಿಂತೆ ಮಾಡ್ತೀಯ? ನಿನ್ನ ಕೋಪ ನೋಡ್ತಾ ಇದ್ರೆ ಕೈ ಅಷ್ಟೇ ಕಟ್ಟುರ, ಆದ್ರೂ ನಿನ್ನ ನಗು ಬೆಲ್ಲದಷ್ಟೇ ಸಿಹಿ ಅಪಾರ. ಚಿನ್ನ, ನಿನ್ನ ಮಾತು ಮಧುರ. ನೀನು ಯಾವಾಗಲೂ ನನ್ನ ಜೊತೆನೇ ಇರಬೇಕು ನನ್ನ ಬಂಗಾರ. ನಮ್ಮ ಪ್ರೀತಿ ಹೀಗೆ ಇರಲಿ ಅಮರ. ಸ್ನೇಹಿತ ಮಣಿಗೆ ಬಾ ಅಂತ ಅವಾಗ್ಲೇ ಹೇಳಿದ್ದ. ಅಲ್ಲ, ಸ್ವಲ್ಪ ಮೀಟಿಂಗ್ ಮಾಡೋದಿದೆ ಬಿಸ್ನೆಸ್ ಬಗ್ಗೆ, ಹಾಗಾಗಿ ಈಗ ಬಂದ್ಬಿಡ್ತೀನಿ. ಶುರುವಾಯ್ತು ಕವಿ ಬರೆದ ನಾಟಕದ ಮುನ್ನುಡಿ. ಈ ಮಹೇಂದ್ರನನ್ನು ಹೆಸರಿಗೆ ಮಾತ್ರ ಗಂಡನಾಗಿರಿಸಿಕೊಂಡು ಮನ ಬಂದ ದುಂಬಿಗಳೊಡನೆ ಹಾಯಾಗಿ ಬದುಕಬೇಕಂದ್ರೆ ಈ ಮನೆಗೆ ಕಾಲಿಟ್ಟ ತಕ್ಷಣ ಈ ಮುದಿಗೂಬಿಗಳಿಗಿಂತ ನನಗಾದ ಅವಮಾನದ ಏನ್ ಮಾಡ್ಲಿ ಆ ಸೇಡನ್ನ ಅತಿ ಶೀಘ್ರದಲ್ಲಿ ನಾನು ತೀರ್ಸ್ಕೊತೀನಿ. ಸೇಡನ್ನು ತೀರ್ಸ್ಕೊದೆ ಹೋದ್ರೆ ನನ್ನ ಹೆಸರು ಶರವೇಗದ ಶರ್ಮಿಳಾನೇ ಅಲ್ಲ. नायक नहीं कल नायक हूँ मैं. ನನಗೆ ಅವಮಾನ
ಆದಷ್ಟು ಬೇಗ ಈ ಮನೆಯನ್ನು ಕುರುಕ್ಷೇತ್ರ ಮಾಡದೆ ಹೋದ್ರೆ ನನ್ನ ಹೆಸರು ಶರ್ಮಿಳಾನೇ ಅಲ್ಲ 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 ಅಲ್ಲ. ಸುಮತಿ ಸುಮತಿ ಅತ್ತಿ ಮನೇಲಿ ಇಲ್ಲ, ಎಲ್ಲಿಗಿದ್ದಾರಮ್ಮ? ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮತ್ತೆ ನಿನ್ ಗಂಡ? ನನ್ ಗಂಡನಾ ಯಾರೋ ಫ್ರೆಂಡ್ ಭೇಟಿ ಆಗ್ಬೇಕಂತ ಹೋಗಿದ್ದಾರೆ. ಹೌದಾ? ಹಾ. ತಗೊಳಮ್ಮ ಇದನ್ನ. ಹಾಗಾದ್ರೆ ಏನ್ ಮಾವ ಇದು? ನಿನ್ ಗಂಡ ತನ್ನ ತಾಯಿ ಹತ್ರ ದಿನಾಲು ಅಪ್ಪನ ಪೆನ್ಷನ್ ಹಣದ ಮೇಲೆ ಸಾಲ ತೆಗೆಸ್ಕೊಂಡ್ ಬಾ ಅಂತ ಪೀಡಿಸ್ತಾ ಇದ್ದಂತೆ. ಅವಳು ನನಗೆ ಕಿರಿಕಿರಿ ಮಾಡ್ತಾ ಇದ್ಲು. ಬ್ಯಾಂಕ್ ಮ್ಯಾನೇಜರ್ ಬೇರೆ ಅದ್ರ ಮೇಲೆ ಸಾಲ ಕೊಡೋಕ್ ಬರೋದಿಲ್ಲ ಅಂತ ತುಂಬಾ ಹಠ ಮಾಡ್ದ. ನಾನು ಬಹಳಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಾಗ ಕೊಟ್ಟು ಕಳಿಸಿದ್ದಾನೆ. ಒಳಗಡೆ ಭದ್ರವಾಗಿಡಮ್ಮ, ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಹೋಗಿ ಬರ್ತೇನೆ. ಏನ್ ಮಾವ ಹೊರಗಡೆ ತುಂಬಾ ಬಿಸಿಲಲ್ಲೇ ಮನೆ ಬಂದಿದ್ದೀರಾ? ನಿಮ್ಗೆ ಗುಡಿಯೋದಕ್ಕೆ ತಂಪಾದ ಮಜ್ಜಿಗೆ ಕೊಡ್ತೀನಿ, ಕುಡ್ಕೊಂಡು ಹೋಗಿ. ಬೇಡ, ಯಾಕೋ ಇವತ್ತು ನನ್ನ ಮನಸ್ಥಿತಿ ಸರಿ ಇಲ್ಲ. ಸ್ವಲ್ಪ ನೀರು ತಗೊಂಡ್ ಬಾ, ಕೊಡು. ನೀರಷ್ಟೇ ಸಾಕಾ? ತರ್ತೀನಿ ಮಾಮ. ಹೇ ಭಾರತಾಂಬೆ, ಮಗನಿಗೆ ಜನ್ಮ ನೀಡಿದ ತಪ್ಪಿಗಾಗಿ, ನನ್ನ ಸುಮತಿಯ ಮನಃಶಾಂತಿಗಾಗಿ, ನಿನ್ನ ಸೇವೆ ಮಾಡಿದ ಪ್ರತಿಫಲವಾಗಿ ಬಂದ ಹಣವನ್ನೆಲ್ಲ ಮಗನಿಗೆ ಕೊಟ್ಟುಬಿಟ್ಟೆ. ಸಾಲದಕ್ಕೆ ಜೀವನದಲ್ಲಿ ಕೊನೆಯ ಆಸರೆಯಾಗಿರುವ ಈ ಪೆನ್ಷನ್ ಹಣದ ಮೇಲೂ ಸಾಲ ತೆಗೆಸ್ಕೊಂಡು ಬಂದು ಕೊಟ್ಬಿಟ್ಟೆ. ಈಗ ಈ ಸೈನಿಕನ ಕೈ ಖಾಲಿ ಕೈಯಾಗೋಯ್ತು. ಆಗ್ಲಿ ಇದನ್ನ ಪುತ್ರ ವಾತ್ಸಲ್ಯ ಅನ್ಬೇಕು, ತಂದೆಯ ಜವಾಬ್ದಾರಿ ಅನ್ಬೇಕು, ಅಥವಾ ಕುರುಡು ಪ್ರೇಮ ಅನ್ಬೇಕು, ಒಂದು ತಿಳಿತಾ ಇಲ್ಲ. ಆಗ್ಲೇ ಏನಾಗುತ್ತೆ? ಶರ್ಮಿಳಾ, ಬೇಗ ತಗೊಂಡ್ಬಾರಮ್ಮ. ಯಾಕಮ್ಮ ತಲೆ ಸುತ್ತ ಬರ್ತಾ ಇದೆಯಾ? ಹುಷಾರಾಗಿದೆ ತಾನೆ? ಮತ್ತೆ ಈ ಮನೆಗೆ ಮೊಮ್ಮಕ್ಕಳು ತಗೊಂಡ್ ಬರ್ತಾ ಇದ್ದೀಯಾ? ಹಾಗೇನು ಇಲ್ಲ ಮಾವ, ಹೆಣ್ಣಾದ ನಾನೇ ಲಜ್ಜೆ ಕೆಟ್ಟು ಕೇಳ್ತಾ ಇದ್ದೀನಿ. ನೀವು ನಿಮ್ಮ ಗಟ್ಟಿ ಮುಟ್ಟಾದ ದೇಹದಲ್ಲಿ ಒಂದೇ ಒಂದು ಸಲ ನನ್ನನ್ನು ಬಿಗಿದಪ್ಪಿ ಈ ದೇಹ ಆಲಿಂಗಿಸು ಬನ್ನಿ ಮಾವ. ಏನ್ ಹೇಳ್ತಾ ಇದ್ದೀಯ? ನಾನ್ ಕಾಣ್ತಾ ಇರೋದೊಂದು ಕೆಟ್ಟ ಕನಸ. ಕನಸಲ್ಲ ಮಾವ, ನೀವು ಒಪ್ಪಿದ್ದೆ ನಿಜವಾದ್ರೆ ಅದನ್ನ ನಾನು ಮಾವ ಬನ್ನಿ ಮಾವ, ಒಳಗಡೆ ಆ ಮಂಚದ ಮೇಲೆ ಈ ದೇಹವನ್ನು ಒಂದೇ ಒಂದು ಸಲ ಆಲಂಗಿಸಿ ನನ್ನ ಕಾಮದಾಹ ತೀರಿಸಿ ಬನ್ನಿ ಮಾವ. ಪಾಪಿ, ನಿನ್ನ ನನ್ನ ಮಗಳು ಅಂತ ತಿಳ್ಕೊಂಡಿದ್ದೆ. ಲಜ್ಜೆ ಬಿಟ್ಟು ನಿನ್ನ ಮಂಚದ ಕಡೆ ಹೆಜ್ಜೆ ಹಾಕು ಅಂತ ಕರಿತಾ ಇದೀಯ ನನ್ನ. ನೀನ್ ಹೆಣ್ಣಲ್ಲ, ಹೆಮ್ಮಾರಿ. ಈ ಮನೆಯ ಛಿದ್ರವಾಗಿ ಒಡೆಯಲು ಬಂದ ಸುನಾಮಿ ನೀನು. ನಿನಗೆ ಹಣದ ದಾಹ ಮಾತ್ರ ಇದೆ ಅಂತ ಅನ್ಕೊಂಡಿದ್ದೆ. ಈಗ ಅರ್ಥ ಆಗ್ತಾ ಇದೆ, ನಿನಗೆ ಕಾಮದ ಹುಚ್ಚು ನೆತ್ತಿಗೆ ಏರಿದೆ ಅಂತ. ನೋಡು, ಇದನ್ನೆಲ್ಲ ಇಷ್ಟಕ್ಕೆ ಮರೆತು ನನ್ನ ಮಗನೊಂದಿಗೆ ಸರಿಯಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ, ಇಲ್ಲದೆ ಹೋದ್ರೆ ಈ ಮೇಜರ್ ಸೂರ್ಯ ಇನ್ನೊಂದು ಮುಖ
ಇನ್ನೊಂದು ಮುಖ ನೋಡ್ಬೇಕಾಗುತ್ತೆ. ಹುಷಾರ್. ಮಾವ, ಕೋಪದಲ್ಲೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರೆ ಮಾವ. ಮಾವ, ನನ್ನ ಜೀವನದಲ್ಲಿ ನಾನು ಬಯಸಿದ್ದು ಬಿಟ್ಟಿಲ್ಲ, ಬಿಡೋದು ಇಲ್ಲ. ಅದು ವಸ್ತುವಾದರೂ ಸರಿ, ಮನುಷ್ಯ ಆದರೂ ಸರಿ, ನನ್ನ ಆಸೆ ಈಡೇರಿಸಿಕೊಳ್ಳದೆ ನಿಮ್ಮನ್ನು ಯಾವ ಕಾಲಕ್ಕೂ ಬಿಡೋದಿಲ್ಲ. ನಿಮ್ಮ ಕಾಲು ಹಿಡಿದಾದ್ರೂ ಸರಿ, ಕಾಲು ಮುರಿದಾದ್ರೂ ಸರಿ. ಮಿಲಿಟರಿ ಊಟ ಮಾಡಿ ಗಟ್ಟಿ ಮುಟ್ಟಾದ ಈ ನಿಮ್ಮ ದೇಹದಲ್ಲಿ ಒಂದೇ ಒಂದು ಸರ ನನ್ನನ್ನು ಬಿಗಿದಪ್ಪು ಮುದ್ದಾಡು ಬಾ ಮಾವ. ನಿನ್ನ ಮೋಹದ ಜಾಲದಲ್ಲಿ ಬೀಳೋದಕ್ಕೆ ನಾನು ನೀತಿ ಕೆಟ್ಟವನಲ್ಲ, ಕಾಮುಕ ಅಲ್ಲ. ಈ ದೇಶದ ಹೆಮ್ಮೆಯ ಸೈನಿಕ ನಾನು. ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಇಂಥ ಕೆಲಸ ಮಾಡೋದಿಲ್ಲ. ಈ ನನ್ನ ಭವ್ಯ ಭಾರತ ದೇಶದಲ್ಲಿ ಸೀತೆ, ಸಾವಿತ್ರಿ, ಮಹಾಸತಿ ಅನಸೂಯ, ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಭಗತ್ ಸಿಂಗ್, ಕರ್ನಲ್ ಕಾರ್ಯಪ್ಪ ಹುಟ್ಟಿದ ಭವ್ಯ ಭಾರತವಿದು. ಇಂಥ ನನ್ನ ಪುಣ್ಯ ಭೂಮಿಯಲ್ಲಿ ನಿನ್ನಂತವಳು ನನ್ನ ಸೊಸೆಯಾಗಿ ಬಂದಿರೋದಕ್ಕೆ ವಾಕರಿಕೆ ಆಗ್ತಾ ಇದ್ದೇನೆ, ವಾಕರಿಕೆ ಆಗ್ತಾ ಇದೆ. ಪುಣ್ಯ ಭೂಮಿ ಮಾವ, ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ ಕೃಷ್ಣನಷ್ಟೇ ಹುಟ್ಟಿಲ್ಲ ಮಾವ. ರಾವಣ, ಕೀಚಕ, ವೀರಪ್ಪನ್, ನಿತ್ಯಾನಂದ ಸ್ವಾಮಿ ಕೂಡ ಇದೇ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ್ದಾರೆ. ಅಷ್ಟೇ ಮಾಮ, ಈ ಪ್ರಪಂಚದೆದುರು ಅಣ್ಣ ತಂಗಿಯಂತೆ ಸೋಗು ಹಾಕಿ ತಂಗಿ ಒಡನಂತೆಂಬ ಕಾಮತೃಷ ತೀರಿಸಿಕೊಳ್ಳುವ ಬಂಡ ಗಂಡ ಸೃಷ್ಟಿಲ್ಲ ಇನ್ನು ಪುಣ್ಯ ಭೂಮಿಯಲ್ಲಿ. ಅಣ್ಣನ ಹೆಂಡತಿ ಅತ್ತಿಗೆ, ಅತ್ತಿಗೆ ಅಂದ್ರೆ ಹೆತ್ತ ತಾಯಿಯ ಸಮಾನ. ಅಣ್ಣನಿಗೆ ವಿಷ ಹಾಕಿ ಕೊಂದು ಅತ್ತಿಗೆ ಒಂದಿಗೆ ತಮ್ಮ ಕಾಮದಾಹ ತೀರಿಸಿಕೊಳ್ಳುವ ಬಂಡ ಗಂಡ ಸೃಷ್ಟಿಲ್ಲ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ. ಸ್ನೇಹಿತನ ಹೆಂಡತಿ ಎಂದರೆ ತಂಗಿಯ ಸಮಾನ. ಸ್ನೇಹಿತನಿಗೆ ವಿಷ ಹಾಕಿ ಕೊಂದು ಅವಳೊಂದಿಗೆ ಕಾಮ ತೃಷ ತೀರಿಸಿಕೊಳ್ಳುವ ನೀಚರೆಷ್ಟಿಲ್ಲ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ. ನಿಮ್ಮ ಪುಣ್ಯ ಭೂಮಿ ಕಥೆ ಇಷ್ಟೇ ಸಾಕೋ ಅಥವಾ ಇನ್ನು ಬೇಕು? ನೋಡೆ, ನಿಮ್ಮ ಪುರಾಣ ಕೇಳೋದಕ್ಕಾಗಿ ನಾನು ನಿಂತಿಲ್ಲ. ಮನೆಯಲ್ಲಿ ಯಾರು ಒಂದೇ ಒಂದು ಸರ ನನ್ನ ಆಸೆ ಈಡೇರಿಸಿ ಇನ್ನು ಅನ್ಬೇಡಿ ಮಾಮ. ದಯವಿಟ್ಟು ದಯವಿಟ್ಟು ಸರ್ಸಕ್ಕೆ ಬನ್ನಿ. ಮುಚ್ಚಲೇ ಬಾಯ್ನ. ಅಣ್ಣ, ತಮ್ಮ, ತಂದೆ, ಮೈದುನ, ಮಾವ, ಈ ಸಂಬಂಧಗಳ ಅರ್ಥವೇ ಗೊತ್ತಿಲ್ಲದ ಹುಚ್ಚು ನಾಯಿ ನೀನು. ಈ ಮನೆನೇ ಸರ್ವನಾಶ ಮಾಡೋ ಸುನಾಮಿ ನೀನು. Get out. Get out. ಮನೇಲಿ ಯಾರು ಇಲ್ಲ ಸಮಯ ನೋಡಿ ಈ ನಮ್ಮ ತಂದೆ ನನ್ನ ಸರ್ಸ ಕರೀತಾ ಇದ್ದಾರೆ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನ್ರಿ, ನಿಮ್ಮ ಆಣೆ, ನೀವು ಕಟ್ಟಿರೋ ಮಾಂಗಲ್ಯ ಮೇಲೆ ಆಣೆ. ಅಷ್ಟೇ ಯಾಕ್ರಿ, ನೀವು ತುಂಬಾ ಪ್ರೀತಿ ಮಾಡೋ ನಿಮ್ಮ ತಾಯಿ ಮೇಲೆ ಆಣೆ ಇಟ್ಟೆ.
ಏನ್ ಹೇಳ್ತಾ ಇದೀಯ ನೀನು? ಶರ್ಮಿಳ ಹೇಳ್ತಿರೋ ಮಾತು ಸತ್ಯನಾ? ಯಾವುದು ಸತ್ಯ, ಯಾವುದು ಮಿಥ್ಯ, ಒಂದು ಅರ್ಥ ಆಗ್ತಾ ಇಲ್ಲ. ಸುಮತಿ, ನನ್ನೊಂದಿಗೆ 3 ದಶಕಗಳ ಕಾಲ ಸಂಸಾರ ಮಾಡಿದ್ದೀಯ. ನಿನಗೆ ನನ್ನ ಮೇಲೆ ಅನುಮಾನನ ಸುಮತಿ? ಅನುಮಾನನ? ಏನ್ ನಿನ್ನ ಮಾತಿನ ಅರ್ಥ ಇದು? ಕಣ್ ತೆರೆದು ನೋಡು. ಕಣ್ಣಿಗೆ ಕಾಣುವುದೆಲ್ಲವೂ ಸತ್ಯವಲ್ಲ. ಈ ದೃಶ್ಯದ ಭಾವ ಬದಲಾಗಬಹುದು, ಆದರೆ ಆ ದೃಶ್ಯದ ಹಿಂದೆ ಅಡಗಿರುವ ಸತ್ಯದ ಅಸ್ತಿತ್ವವೆಂದಿಗೂ ಸುಳ್ಳಾಗದು ಕಂದ, ಸುಳ್ಳಾಗದು. ಮಾವ, ಏನ್ ಹೇಳ್ತಾ ಇದ್ದೀರಾ? ನಾನೇ ನಿಮ್ಮ ಬಲಾತ್ಕಾರ ಮಾಡೋಕೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಮಾವ, ನನ್ನ ಗಂಡನ ಹತ್ರ ಗಂಡಸ್ತನ ಇಲ್ಲ. ನೀವೇ ನಿನ್ನ ಆಸೆ ಈಡೇರಿಸಿ ಬನ್ನಿ ಮಾವ ಅಂತ ನಾನೇ ಕರ್ನೇನ್ರಿ ನಿಮ್ಮನ್ನ. ಏನ್ ಮಾಡ್ಲಿ? ಈ ಹೆಣ್ಣಿನ ಕೂಗು ಕೇಳೋರು ಯಾರಿದ್ದಾರೆ ಈ ಮನೆಯಲ್ಲಿ? ಗಂಡನಾಗಿ ನೀವಾದ್ರೂ ಕೇಳ್ತೀರಾ ಅಂದ್ರೆ ನೀವು ನನ್ನ ಮಾತು ನಂಬ್ತಾನೆ ಇಲ್ಲ. ಇಂಥ ಸುಂದರವಾದ ಗಂಡನನ್ನ ಮಕ್ಕಳಲ್ಲಿ ಇಟ್ಕೊಂಡು ಈ ಮುದುಕನ್ ಮಲ್ಗೋ ಕರಿತೀನಲ್ರಿ ನಾನು. ನಂದೇನ್ ತಪ್ಪು ಅಂತ ಹೇಳ್ರಿ, ನೀವೇ ಹೇಳಿ. ತಪ್ಪು ಮಾಡಿದವನು ನಾನು. ಇದು ಗೋವುಗಳ ನಂದನವನೆಂದು ತಿದ್ಕೊಂಡು ಇಲ್ಲಿಗೆ ನಿನ್ನನ್ನು ಕರೆತಂದೆ. ಆದ್ರೆ ಈ ನಂದನವನದಲ್ಲಿ ಒಬ್ಬ ಗೋಮುಖ ವ್ಯಾಘ್ರ ಇದ್ದಾನಂತ ನನಗೆ ಗೊತ್ತಾಗ್ಲಿಲ್ಲ. ಇಷ್ಟು ದಿನ ನಿನ್ನ ದೇಶ ಕಾಯಕ್ ಹೋಗಿದ್ಯೋ, ಕಣ್ಣು ಹೆಂಗಸರ ಬೆನ್ನು ಹತ್ತಿ ತಿರುಗಾಕ್ ಹೋಗಿದ್ಯೋ. ಶಬಾಷ್ ಮಗನೇ, ಶಬಾಷ್. ಅನ್ನದ ಋಣ ತೀರಿಸಿದ್ರೆ ಪುಣ್ಯವಂತ ಮಗ ಅಂತಾರೆ, ಧರ್ಮವಂತ ಮನುಷ್ಯ ಅಂತಾರೆ. ದೇಶದ ಋಣ ತೀರಿಸಿದ್ರೆ ವೀರ ಸೈನಿಕ ಅಂತಾರೆ. ಹೆತ್ತ ತಂದೆ ತಾಯಿಗಳ ಋಣ ತೀರಿಸಿದ್ರೆ ಉತ್ತಮ ಮಗ ಅಂತಾರೆ. ಆದ್ರೆ ಇವನು ಹೆತ್ತ ತಂದೆ ತಾಯಿಗಳ ಅಂತರಂಗವನ್ನು ಅರ್ಥ ಮಾಡಿಕೊಳ್ಳುವ ಉತ್ತಮ ಮಗನಂತೂ ಆಗಲಿಲ್ಲ. ಬೀದಿಲಿ ಹೋಗೋ ಈ ಭಿಕಾರಿನ ಕೈ ಹಿಡ್ಕೊಂಡು ಮನೆ ಕರ್ಕೊಂಡು ಬಂದು ಹೆತ್ತ ತಂದೆ ಮೇಲೆ ಸಂಶಯ ಪಡುವ ಪಿಶಾಚಿಯಾದೆ. ನಿನ್ನಂತವನಿಗೆ ತಂದೆ ಅನ್ಬೇಕಾ? ತಂದೆ ಆದವನು ಮಕ್ಕಳ ಭವಿಷ್ಯದ ಬಗ್ಗೆ ಟೈಮ್ ಟು ಟೈಮ್ ವಿಚಾರ ಮಾಡಬೇಕು. 6 ತಿಂಗಳಿಗೆ ಒಮ್ಮೆ ಪೋಲಿಯೋ, 3 ತಿಂಗಳಿಗೆ ವ್ಯಾಕ್ಸಿನ್ ಹಾಕ್ಬೇಕು. ನೀ ಹಾಕ್ಸಿದೀಯಾ? 10 ಕಡೆ ಸುತ್ತಾಡಿ ಮಕ್ಕಳನ್ನ ಒಳ್ಳೆಯ ಸ್ಕೂಲ್ಗೆ ಸೇರಿಸ್ಬೇಕು. ಪ್ರೀತಿಯಿಂದ ಮುತ್ತು ಕೊಟ್ಟು ಹೆಗಲ್ ಮೇಲೆ ಕುಡಿಸ್ಕೊಂಡು ಈ ಲೋಕದ ಜ್ಞಾನನ ಇಂಚಿಂಚಾಗಿ ತೋರಿಸ್ಬೇಕು. ತೋರಿಸಿದ್ಯಾ? ಯಾವುದು ಬೇಡ, ನಿನ್ನ ಮನಸ್ಸು ಸಾಕ್ಷಿಯಿಂದ ಹೇಳು. ಒಂದು ದಿನವಾದ್ರೂ ನನ್ನ ಪಕ್ಕದಲ್ಲಿ ಮಲಗಿ ನನ್ನ ಎದೆಯ ಮೇಲೆ ಕೈ ಇಟ್ಟು ಮಲಗಿದೆಯಾ? ಎಲ್ಲಿ ಮಲಗ್ತೀಯಾ? ನಿನಗೆ ದೇಶ ಕಾಯುವ ಹುಚ್ಚು. ಅಲ್ಲೇ ದೇಶ ಕಾಯಕ್ ಹೋದಲ್ಲಿ ಬುದ್ಧಿ ಸತ್ತಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಈ ನಿನ್ನ ಹಾಳಾದ ಮುಖನ ಈ ಕಣ್ಣಿಂದ ನೋಡು ತಪ್ಪಿತು. ಆ ಸಾವಿಗೂ ನನ್ನನ್ನು ಕಂಡ್ರೆ ಭಯ ಕಣ್ಣು. ಯುದ್ಧದಲ್ಲಿ ಎದುರಾಳಿಯ 3 ಬುಲೆಟ್ಗಳು ಈ ಕಣ್ಣಿಗೆ ಕುಂಡಿಗಿನ ಭೇದಿಸಕ್ಕಾಗ್ಲಿಲ್ಲ.
ಸತತ 3 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ನಾನು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ಬೇಕಾದ್ರೆ ಇಡೀ ನನ್ನ ದೇಶದ ಜನ ಮನೆ ಮನೆಗಳಲ್ಲಿ, ಮಸೀದಿಗಳಲ್ಲಿ, ಮಂದಿರಗಳಲ್ಲಿ, ಚರ್ಚ್ಗಳಲ್ಲಿ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಮೇಜರ್ ಸೂರ್ಯನ್ಗೆ ಏನೂ ಆಗ್ಬಾರ್ದು, ಮೇಜರ್ ಸೂರ್ಯ ಪ್ರಾಣಾಪಾಯಿಂದ ಪಾರಾಗಬೇಕು, ಮೇಜರ್ ಸೂರ್ಯನ್ಗೆ ಇದು ಪುನರ್ಜನ್ಮ ಆಗಬೇಕು, ಮೇಜರ್ ಸೂರ್ಯನಿಗೆ ಏನು ಆಗ್ಬಾರ್ದು ಅಂತ ಇಡೀ ನನ್ನ ದೇಶದ ಜನ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಆದ್ರೆ ಇವತ್ತು ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶೋದ್ಧಾರಕ ನನ್ನ ಸಾವನ್ನ ಬಯಸ್ತಾ ಇದ್ದಾನೆ. ಸುಮತಿ, ಸಾರ್ಥಕವಾಗೋಯ್ತು ಕಡೆ ನಮ್ಮ ಬದುಕು, ಸಾರ್ಥಕವಾಗೋಯ್ತು ಕಡೆ ನಮ್ಮ ಬಾಳು, ಸಾರ್ಥಕವಾಗೋಯ್ತು. ಇವರಂತೆ ಸಾವಿರಾರು ಕನಸಿನ ಕಣಜವನ್ನ ಬೆನ್ಮೇಲೆ ಹೊತ್ಕೊಂಡು ಮನೆಗೆ ಬಡೋಡಿ ಬಂದೆ. ಹೆಂಡತಿ, ಮಗ, ಸೊಸೆ, ಮೊಮ್ಮಕ್ಕಳೊಂದಿಗೆ ಸಕ್ಕರೆ ಸಬಿಜೇನಿನಂತ ಅಕ್ಕರೆ ತುಂಬಿದ ಸಂಸಾರದಲ್ಲಿ ಹಾಲು ಜೇನಿನಂತೆ ಸಂತೋಷದಿಂದ ಕಾಲ ಕಳಿಬೇಕು ಅಂತ ನಾನು ಓಡೋಡಿ ಬಂದೆ. ಆದ್ರೆ ಇಲ್ಲೆಲ್ಲ ತಿರುವ ಬರುವ ಸುಮತಿ, ಇದು ಸಂಸಾರ ಅಲ್ಲ ಕಣೆ, ವಿಷಸಾಗರ, ವಿಷಸಾಗರ. ಏನಂತೆ ನೀನು? ತಂದೆ ಆದವನು ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು. ಏಯ್, ನಿನ್ನಂತ ಸ್ವಾರ್ಥಿ ನಾನಲ್ಲ ಕಣೋ. ನಾನ್ ಗಡಿಯಲ್ಲಿ ಗನ್ ಹಿಡಿದು ನಿಂತಿದ್ರಿಂದಲೇ ಈ ದೇಶದ ಎಲ್ಲ ಮಕ್ಕಳು ಹರ್ಷದ ಇವತ್ತು ಹರ್ಷದ ಹೊನಲ್ಲ ಹಾರಿಸ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಇಡೀ ದೇಶದ ಮಕ್ಕಳು ನನ್ನ ಮಕ್ಕಳು ಅಂತ ನಾನು ಕಾಪಾಡಿದೆ. ನಿನ್ನಂತ ಸ್ವಾರ್ಥಿ ನಾನಾಗ್ಲಿಲ್ಲ ಕಣೋ, ನಾನಾಗ್ಲಿಲ್ಲ. ಸುಮತಿ, ನಮ್ಮ ಮಗ ದೊಡ್ಡ ಇಂಜಿನಿಯರ್ ಆಗ್ತಾನೆ, ಇಡೀ ಜಗತ್ತೇ ಬೆರಗಾಗಿ ನೋಡ್ಬೇಕು, ಇಂಥವ್ರ ಮಗ ಅಂತ ಹೇಳ್ಬೇಕು ಅಂತ ಏನೇನೋ ಕನಸಿನ ಬೀಜನ ನನ್ನ ಎದೆಯಲ್ಲಿ ಬಿತ್ತಿದ್ದೀಯಲ್ಲ. ನೋಡ ಕಣೆ, ನಿನ್ ಮಗ ಇವತ್ತು ಹೇಗೆ ಹೆಮ್ಮರವಾಗಿ ಬೆಳೆದು ನಿಂತಿದ್ದಾನೆ. ಈ ಹೆಮ್ಮರ ಪ್ರಾಣಿ ಪಕ್ಷಿಗಳಿಗೆ, ಸಂಕುಲಗಳಿಗೆ ಆಶ್ರಯವನ್ನು ಕೊಡ್ಲಿಲ್ಲ, ಹಸಿದು ಬಂದವರಿಗೆ ಒಂದು ಹಣ್ಣು ಕೊಡ್ಲಿಲ್ಲ, ತಂಪನ್ನು ಆಶ್ರಯಿಸಿ ಬಂದವರಿಗೆ ಒಂದು ನೆರಳನ್ನು ಕೊಡಲಿಲ್ಲ. ಬೃಹದಾಕಾರವಾಗಿ ಬೆಳೆದು ನಿಂತ ಇದೊಂದು ಬರಡು ಮರ ಆಗೋಯ್ತು ಕಣೆ, ಬರಡು ಮರ ಆಗೋಯ್ತು. ಸುಮತಿ, ನಿನ್ನ ಮಗ ದೇಶದಲ್ಲಿ ದೊಡ್ಡ ದೊಡ್ಡ ಸೇತುವೆ ಕಟ್ಟೋ ಇಂಜಿನಿಯರ್ ಆಗ್ಲಿಲ್ಲ ಕಣೆ, ಹೆತ್ತವರ ಮನೆಯನ್ನ ಮುರಿದ, ತಂದೆ ತಾಯಿಗಳ ಮನಸ್ಸನ್ನ ಮುರಿದು ಹಾಕೋ ಮನೆ ಮುರುಕ ಮಗ ಇವನಾದ, ಮನೆ ಮುರುಕ ಮಗ ಇವನಾದ. ಮಕ್ಕಳನ್ನು ಹುಟ್ಟಿಸಿದ ಮಾತ್ರಕ್ಕೆ ಅವನಿಗೆ ತಂದೆ ಅನ್ನಲ್ಲಪ್ಪ, ತಂದೆ ಅನ್ನಲ್ಲ. ಮಕ್ಕಳಿಗಾಗಿ ಕಾರು, ಬಂಗ್ಲೆ, ಆಸ್ತಿ, ಅಂತಸ್ತು ಮಾಡಬೇಕು. ಏನ್ ಮಾಡಿದೀಯ? 35 ವರ್ಷ ಗಡಿಕಾದು ಕೇವಲ ತಂದ ಹಣ ಎಷ್ಟು ಗೊತ್ತಾ? 51 ಲಕ್ಷ. ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡುವ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಲಕ್ಷ 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 ದುಡ್ಡು ಮಾಡ್ತಾರೆ. ಇದಕ್ಕಿಂತ ಭಿಕ್ಷೆ ಬೇಡುವ ತಂದೆ ತಾಯಿಗಳು ಎಷ್ಟು ಮೇಲೂ, ಅವರೇ ಎಷ್ಟು ಮೇಲೂ. ಶಪಾಶ್ ಮಗನೇ, ಶಪಾಶ್.
ನಾನು ಹಗಲು ರಾತ್ರಿ ಕಷ್ಟಪಟ್ಟು ದುಡ್ಕೊಂಡು ಬಂದು ನಿನ್ ಕೈ ಕೊಟ್ಟ 51 ಲಕ್ಷ ನಿನಗೆ ಯಾವ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಏಯ್! 51 ಲಕ್ಷಕ್ಕೆ ಸೊನ್ನೆ ಎಷ್ಟಿರ್ತವೆ ಅಂತ ಗೊತ್ತೇನೋ ಮಗನ ನಿನಗೆ? ಏಯ್, ನಿನಗೆ 24 ಗಂಟೆಗಳ ಅವಕಾಶ ಕೊಡ್ತೀನಿ. ನಿನ್ನ ಸ್ವಂತ ಪರಿಶ್ರಮದಿಂದ ಬೆವರು ಸುರಿಸಿ ಕೇವಲ 1,000 ರೂಪಾಯಿ ದುಡ್ಕೊಂಡ್ ಬಾರೋ ಮಗನೇ. ಆವಾಗ ಗೊತ್ತಾಗುತ್ತೆ ನಿನ್ಗೆ ತುತ್ತಿನ ಬೆಲೆ ಏನು ಅಂತ. ನೆನಪೇನು? ಬೀದಿಯಲ್ಲಿ ಭಿಕ್ಷೆ ಬೇಡವರು ಲಕ್ಷ ಗಳಿಸ್ತಾ ಇದ್ದಾರೆ ಅಂತ ಹಂಗಿಸ್ತಾ ಇದೀಯ ನನ್ನ? ಹೌದಪ್ಪ, ನಿಮ್ಮಪ್ಪ ದುಡ್ಡು ಕಳಿಸೋ ಅಡ್ಡದಾರಿ ಹಿಡಿಲಿಲ್ಲ ಅಪ್ಪ. ನಾನು ಬಡ ರೈತನ ಮಗ, ಇಡೀ ಜಗತ್ಗೆ ಅನ್ನ ನೀಡೋ ರೈತ ನಮ್ಮಪ್ಪ. ವಯಸ್ಸಾದ ತಂದೆ ತಾಯಿಗಳ ಆಸ್ಪತ್ರೆ ಬಿಲ್ ಕಟ್ಟಬೇಕು, 6 ಜನ ಅಕ್ಕ ತಂಗಿಯರ ಮದುವೆ ಮಾಡಬೇಕು, ಒಟ್ಟು 9 ಜನರ ತುಟ್ಟಿ ಚೀಲ ತುಂಬಬೇಕು. ತೊಡದೆ ಹಗಲು ರಾತ್ರಿ ಅಂದೆ ತೊಡದೆ. ಅದ್ರ ಜೊತೆಗೆ ಮಿಲಿಟರಿ ಸೇರ್ಬೇಕು ಅನ್ನೋ ಕನಸು ಕಂಡೆ. ದುಶ್ಚಟಗಳಿಂದ ದೂರ ಉಳಿದೆ. ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾ ಇದ್ದೆ, ಕಷ್ಟಪಟ್ಟು ಕಸರತ್ತು ಮಾಡ್ತಾ ಇದ್ದೆ. ಕತ್ತಲಲ್ಲಿ ಕಚ್ಚಾ ರಸ್ತೆಯಲ್ಲಿ ಕಲ್ಲು ಮುಳ್ಳು ಹಾವು ಚೇಳು ಅಂದೆ ಓಡ್ತಾ ಇದ್ದೆ. ಇಡೀ ಮಿಲಿಟರಿಗೆ ಫಸ್ಟ್ ರ್ಯಾಂಕ್ ನಲ್ಲಿ ಸೆಲೆಕ್ಟ್ ಆದೆ. ನಾನು ಕಂಡ ಕನಸೆಲ್ಲ ಸಾಕಾರ ಮಾಡಿಕೊಂಡು ಸಂತೋಷದ ನಗೆಯನ್ನಕ್ಕೆ. ಆದ್ರೆ ನಿನ್ನ ಹಾಗೆ ಇಂಜಿನಿಯರಿಂಗ್ ಓದಿಸ್ಲಿಕ್ಕೆ ನಮ್ಮಪ್ಪ ದೊಡ್ಡ ಶ್ರೀಮಂತ ಅಲ್ಲ ಕಣಪ್ಪ, ಶ್ರೀಮಂತ ಅಲ್ಲ. ಹೋಗ್ಲಿ, ನಾನೇನ್ ಹೇಳಿದ್ರು ಈ ಹೆಣ್ಣಿನ ದಾಹ, ತುಟ್ಟಿನ ಅಮಲ ನಿನ್ ತಲೆಗೆ ಇರತ್ಲ. ನಾನೇನ್ ಹೇಳಿದ್ರು ನಿನ್ ಮನ್ಸಿಗೆ ಹತ್ತೋದಿಲ್ಲ. ನೋಡು, ಅಪ್ಪನ ಪೆನ್ಷನ್ ಹಣದ ಮೇಲೆ ಸಾಲ ತೆಗೆಸ್ಕೊಂಡ್ ಬಾ ಅಂತ ನಿನ್ ತಾಯಿಗೆ ತಿನ್ನಲು ಪೀಡಿಸ್ತಾ ಇದ್ದೀಯಲ್ಲ, ಆ ಹಣದ ಮೇಲೆ ಸಾಲ ತೆಗೆಸ್ಕೊಂಡ್ ಬಂದು ನಿನ್ ಹೆಂಡತಿ ಕೈಲಿ ಕೊಟ್ಟಿದ್ದೀನಿ. ಅದನ್ನು ತಗೊಂಡು ಏನಾರು ಮಾಡ್ಕೊಂಡು ಹಾಳಾಗಿ ಹೋಗು. ಏನ್ ಹೇಳ್ತಾ ಇದ್ದೀರಾ ನೀವು? ನನ್ನ ಕೈಲಿ ದುಡ್ಡು ಕೊಟ್ರ? ಯಾಕೆ ಮಾವ ಸುಳ್ಳು ಹೇಳ್ತಾ ಇದ್ದೀರಾ? ಈಗಾಗ್ಲೇ ನನ್ನ ಮೇಲೆ ತಪ್ಪೋದು ಹೊರಿಸಿದ್ದೀರಾ, ಮತ್ತೊಂದು ಅಪ್ಪೋದು ಹೊರಿಸ್ತಾ ಇದ್ದೀರಾ. ದಯವಿಟ್ಟು ಸುಳ್ಳು ಹೇಳ್ಬೇಡಿ ಮಾವ. ಯಾಕಮ್ಮ, ಈಗೊಂದು 10 ನಿಮಿಷದ ಹಿಂದೆ ದುಡ್ಡಿನ ಚೀಲ ತಂದು ನಿನ್ ಕೈಲಿ ಕೊಡ್ಲಿಲ್ಲ ನಾನು? ದುಡ್ಡು ತಂದು ಗಂಡನ ಕೈಲಿ ಕೊಡೋದ್ ಬಿಟ್ಟು ಈ ರೀತಿ ಬಂಡು ಮಾತಾಡ್ತಾ ನಿಂತಿದ್ಯಾ ಇಲ್ಲಿ? ಎಷ್ಟೊಂದು ಹೊಲಸಾಗಿದೆ ನಿಮ್ಮ ಮನ. ಸತ್ಯೋಗ್ಲು ಹೇಳ್ತಾ ಇದ್ದೀರಿ, ನಿಮ್ಮ ತಂದೆ ನನ್ನ ಕೈಯಲ್ಲಿ ದುಡ್ಡು ಕೊಟ್ಟಿಲ್ಲ. ಅವ್ರು ಹೊರಗಡೆಯಿಂದ ಬಂದ್ರು, ಮನೇಲಿ ಯಾರು ಇಲ್ಲೇನಮ್ಮ ಅಂತ ಕೇಳಿದ್ರು. ಯಾರು ಇಲ್ಲ ಮಾವ ಅಂತ. ಕುಡಿಯೋದಕ್ಕೆ ನೀರು ಕೇಳಿದ್ರು. ತಂದು ಕೊಡೋರಷ್ಟರಲ್ಲಿ ನನಗೆ ನಿನ್ ಮೇಲೆ ಮೋಹ ಹೆಚ್ಚಾಗಿದೆ, ಒಂದು ಸರಿ ಆಸೆ ಈಡೇರಿಸು ಅಂದ್ರು. ಮಾವ, ನೀವು ನನ್ನ ತಂದೆ ಇದ್ದಾಗೆ ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಅಂತೆ. ನನ್ನ ಆಸೆ ಈಡೇರಿಸ್ಕೊಳ್ಳೋದು ಹೋದ್ರೆ ಬಿಡೋರಿ ಅಲ್ಲ, ನಿನ್ನ ಕಾಲು ಮುರಿತಾ ಇರ್ತಾರೆ, ಕಾಲು ಹಿಡಿತಾ ಇರ್ತಾರೆ ಅಂತ. ನನ್ನ ಕಾಲು ಮುರಿಯೋದಕ್ಕೆ ಬಂದರೆ ನಿಮ್ಮ ಅಪ್ಪ ಬೇಕಾದ್ರೆ ನೋಡಿ ಅವ್ರು ನೀರು ಕೊಟ್ಟು ತೆರಿಗೆ ಇಲ್ಲೇ ಇದೆ ನೋಡ್ರಿ. ಬಾಲೆ ಹೆಣ್ಣೆ, ಈ ರೀತಿ ಸುಳ್ಳು ಹೇಳಿ ಮಳ್ಳು ಮಾಡಿ ಎಷ್ಟು ಮನಿ ಬಾಗ್ಲಿಗೆ ಕಳ್ಳಿ ಹೆಚ್ಚಿ ಮುಳ್ಳು ಬಡ್ದು ಬಂದಿದೀಯ ನೀನು. ನಿನ್ನನ್ನು ಹೀಗೆ ಬಿಟ್ರೆ ಈ ಮನೆನೇ ಸರ್ವನಾಶ ಮಾಡ್ತೀಯ ನೀನು. ಇನ್ನಿವತ್ತು ನಾನು ಜೀವ ಸಹಿತ ಉಳಿಸು. ಎಷ್ಟು ನಿನ್ನ ಉತ್ತಾಡ್ತಾನ? ನನ್ನ ಎದುರಿಗೆ ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀಯ? ನಾನ್ ಇಲ್ಲದ ಸಮಯದಲ್ಲಿ ನನ್ನ ಹೆಂಡತಿನ ಸರಸಿಗೆ ಕರಿತಾ ಇದೀಯಾ? ಮಗನ ಹೆಂಡತಿ ಅಂದ್ರೆ ಏನಂತ ಇದೀಯಾ? ಮಗಳ ಸಮ ಕಾಣೋದು ಬಿಟ್ಟು ಮಗಳ ಮೇಲೆ ಕಾಮದ ಕಣ್ಣು ಹಾಕ್ತೀಯ?
ಎಂತ ಹೊಡೆದ್ರೆ ನನಗೆ ಗೊತ್ತಾಯ್ತು. ಕಣ್ಣಾರೆ ನೋಡಿದೆ. ಒಂದು ಕ್ಷಣ ನಿನ್ನ ಮನೆಯಲ್ಲಿ ಇರ್ಕುಡ್ದು, ನಿನ್ನ ಮನೆಯಲ್ಲಿ ಇರ್ಕುಡ್ದು ಪೊಲೀಸ್ ಸ್ಟೇಷನ್ಗೆ ಫೋನ್ ಹಚ್ಚಿ ಪೊಲೀಸರು ಹುಡುಗಿದ ಮುಂಚಿತವಾಗಿ ಹೋದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಹಚ್ತೀನಿ ಮಗನೇ. ಪಟ್ಟಿ ಮಗನೇ, ಜಾಡಿಸಿ ಅಂದ್ರೆ ಬಾಯಿನಲ್ಲಿ ಹಲ್ಲೆಲ್ಲ ಉದುರಿ ಹೋಗ್ಬಿಡ್ಬೇಕು. ಏನಂದೆ ನೀನು? ಪೊಲೀಸ್ ಸ್ಟೇಷನ್ಗೆ ಫೋನ್ ಹಚ್ತೀಯ? ಹಚ್ಚಲೆ ಫೋನ್. ಏಯ್, ಐ ಆಮ್ ಎ ಮಿಲಿಟರಿ ಮ್ಯಾನ್. ಕಾಯ್ದೆ ಕಾನೂನು ಏನು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ನಾನ್ ಮನ್ಸ್ ಮಾಡಿದ್ರೆ ಈ ಕ್ಷಣ ನಿನ್ನ ಒತ್ತು ಹೊರಗೆ ಹಾಕ್ತೀನಿ. ಏನಂತೆ ನೀನು? ನಾನು ಈ ಮನೆನ ಬಿಟ್ಟು ಹೋಗ್ಬೇಕು. ಇಂಥ ಪಾಪಿರೋ ಜಾಗದಲ್ಲಿ ನಾನು ಒಂದು ಕ್ಷಣನೂ ನಿಲ್ಲುವುದಿಲ್ಲ. ಸುಮತಿ, ಬಾ, ಈ ಪಾಪಿಗಳನ್ನ ಬಿಟ್ಟು ಏನಾದರೂ ದೂರ ಹೋಗಿ ಬದುಕೋಣ. ಬಾ ಸುಮತಿ, ಬಾ. ಕ್ಷಮಿಸ್ಬಿಡಿ ಅಂದ್ರೆ ಕ್ಷಮಿಸ್ಬಿಡಿ. ಕಾಯ ವಾಚ ಮನಸ್ಸ ಸಪ್ತ ಪ್ರತಿ ತುಳಿದು ನಿಮ್ ಜೊತೆ ಸಂಸಾರ ಮಾಡಿದವಳು ನಾನು. ಆದ್ರೆ ಇವತ್ ಮಾತ್ರ ನನ್ನ ಮಗನ ಬಿಟ್ಟು ಬರೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಅಂದ್ರೆ ಒಪ್ತಾ ಇಲ್ಲ. ಅಂದ್ರೆ ಏನವ, ನಿನ್ನ ಗಂಡ ಏನು ತಪ್ಪು ಮಾಡಿಲ್ಲ, ನನ್ನ ಹೆಂಡತಿನ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದೇನ? ನಿನ್ನ ಗಂಡ ಮಾಡುವ ಕೆಲಸಕ್ಕ ಹೂವಿನ ಹಾರ ಹಾಕಿ ಸನ್ಮಾನ ಮಾಡ್ಬೇಕಾಗಿತ್ತೇನ? ಸುಮತಿ, ಆಯ್ತಾ ನಿನಗೆ ಮಂಗಳಾರತಿ? ಗೊತ್ತು ಕಣೆ ನನಗೆ ನಿನ್ನ ಮಗಳ ಮೇಲೆ ಮಮಕಾರ, ತಾಯಿ ವಾತ್ಸಲ್ಯ, ಕರುಳ ಸಂಬಂಧ ಎಂಥದ್ದು ಅಂತ ನನಗೆ ಗೊತ್ತು ಕಣೆ. ಸುಮತಿ, ನಾನ್ ಮಿಲಿಟರಿಯಲ್ಲಿ ಇದ್ದವನು, ಹಾಗೆ ಬೇರೆ ದೇಶದಲ್ಲಿ ಬೇಹುಗಾರಿಕೆ ನಡೆಸಿದ್ದೀನಿ. ಅಂಥವನಿಗೆ ಸ್ವಂತ ಮನೆಯಲ್ಲಿ ಏನ್ ನಡೆಯುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ಸುಮತಿ? ನಾನ್ ತಿಂಗಳ ನಿನಗೆ ಕಳಿಸೋ ದುಡ್ಡನ್ನ ಈ ದಡ್ಡನ ಮಗ ಕಸ್ಕೊಂಡು ಮೋಜು ಮಸ್ತಿ ಮಾಡಿ ಹಾಳು ಮಾಡ್ತಾ ಇದ್ರೆ ಎಷ್ಟೋ ದಿನ ರಾತ್ರಿ ನೀನು ಹೊಟ್ಟೆಗೆ ಅನ್ನ ಇಲ್ಲದೆ ತಣ್ಣೀರು ಕುಡಿದು ಮಲ್ಕೊಂಡಿರೋದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ನೀನು? ಈ ನಿನ್ ಪಾಪಿ ಮಗ ಕುಡ್ದು ಲಿವರ್ ಎಲ್ಲ ಡ್ಯಾಮೇಜ್ ಆಗಿ ಆಸ್ಪತ್ರೆಗೆ ಸೇರಿಸಿ ಬಿಲ್ ಕಟ್ಟೋದಕ್ಕೆ ದುಡ್ಡಿಲ್ದೇ ಇರುವಾಗ ಆ ವಿಷಯನ ನನಗೆ ತಿಳಿಸಿದ್ರೆ ಎಲ್ಲಿವರು ಎದೆ ಹೊಡ್ಕೊಂಡು ಸತ್ತು ಹೋಗ್ತಾರೋ ಅಂತ ನಿನ್ನೊಂದು ಕಿಡ್ನಿ ಮಾರಾಟ ಮಾಡಿ ಆಸ್ಪತ್ರೆ ಬಿಲ್ ಕಟ್ಟಿ ಮಗನ ಉಳಿಸ್ಕೊಂಡು ಬಂದಿರೋದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ ನೀನು? ನನಗೆ ಎಲ್ಲ ಗೊತ್ತು ಸುಮತಿ, ಎಲ್ಲ ಗೊತ್ತು. ಬೇಡ ಸುಮತಿ, ಬಾ, ಈ ಪಾಪಿಗಳನ್ನ ಬಿಟ್ಟು ಎಲ್ಲಾದ್ರೂ ಬಹುದೂರ ಹೋಗಿ ಬದುಕೋಣ. ಬಾ ಸುಮತಿ. ಅಂದ್ರೆ ಗಂಡನ್ ಮಾನ ಮರ್ಯಾದೆ ಮಣ್ಣು ಪಾಲಾಗಿ ಹೋದ್ರೂ ಚಿಂತೆ ಇಲ್ಲ, ಮಗನ ಮಾತ್ರ ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾ ಇದ್ದೀಯಾ ನೀನು? ಬೇಡ ಸುಮತಿ, ಕೊನೆಯದಾಗಿ ಬಾ ನನ್ನ ಜೊತೆ. ಸುಮತಿ, ಬಾ.